ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಆರ್ಎಸ್ಎಸ್ ಪ್ರಯತ್ನವನ್ನ ಮಾಡ್ತಾ ಇದೆ. ಆದರೆ ಆರ್ಎಸ್ಎಸ್ನ ಪ್ರಯತ್ನಕ್ಕೆ ಗೆಲುವಾಗತ್ತಾ ಸೋಲಾಗತ್ತಾ ಅನ್ನೋದು ಇವತ್ತೊಂದು ಅಂದಾಜು ಸಿಗುತ್ತೆ. ನವೆಂಬರ್ 2ನೇ ತಾರೀಕು ಆರ್ಎಸ್ಎಸ್ನ ಪರೇಡ್ಗೆ ಅವಕಾಶ ಕೊಡುತ್ತಾ ಜಿಲ್ಲಾಡಳಿತ. ಇವತ್ತು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯೋದಕ್ಕಿದೆ. ಆರ್ಎಸ್ಎಸ್ ಸಲ್ಲಿಸಿರುವಂತಹ ರಿಟ್ ಅರ್ಜಿಯ ವಿಚಾರಣೆ ನಡೆಯೋದಕ್ಕಿದೆ. ಅಕ್ಟೋಬರ್ 19ನೇ ತಾರೀಕು ಪರೇಡ್ಗೆ ಸಜ್ಜಾಗಿತ್ತು ಆರ್ಎಸ್ಎಸ್. ಕೊನೆ ಕ್ಷಣದಲ್ಲಿ ಅನುಮತಿ ನಿರಾಕರಿಸಲಾಗಿತ್ತು. ಅದನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿತ್ತು ಆರ್ಎಸ್ಎಸ್. ಇವತ್ತು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯೋದಕ್ಕಿದೆ. ಮೊನ್ನೆ ಅರ್ಜಿಯ ವಿಚಾರಣೆ ನಡೆಸಿದಾಗ ಹೈಕೋರ್ಟ್ ಹೇಳಿದ್ದು ಜಿಲ್ಲಾಧಿಕಾರಿಗಳಿಗೆ ಫ್ರೆಶ್ ಆಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿತ್ತು. ಆರ್ಎಸ್ಎಸ್ ಅದರಂತೆ ಅರ್ಜಿಯನ್ನ ಕೂಡ ಸಲ್ಲಿಸಿದೆ. ಇದರ ಬೆನ್ನಿಗೆ ಇವತ್ತು ವಿಚಾರಣೆ ನಿಗದಿಯಾಗಿದೆ. ಕಾನೂನು ಹೋರಾಟದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಇನ್ನು ಈ ಮಧ್ಯ ಒಟ್ಟು 5 ಹೊಸ ಅರ್ಜಿಗಳು ಕೂಡ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಕೆಯಾಗಿದೆ. ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್, ಅದರ ಜೊತೆಗೆ ರಾಜ್ಯ ರೈತ ಸಂಘ, ಕ್ರಿಶ್ಚಿಯನ್ ಸಂಘ, ಕುರುಬ ಸಮುದಾಯ, ಗೊಂಡ ಕುರುಬ ಸಮುದಾಯ ಇವರು ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ನಮಗೂ ಪಥಸಂಚಲನಕ್ಕೆ ಅವಕಾಶ ಕೊಡಿ. ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಆರ್ಎಸ್ಎಸ್ ಅವಕಾಶ ಕೋರಿತ್ತು. ಅವತ್ತೇ ಒಟ್ಟು 5 ಸಂಘಟನೆಗಳು ಅರ್ಜಿ ಸಲ್ಲಿಸಿದ್ದಾರೆ. ಆರ್ಎಸ್ಎಸ್ ಸೇರಿ ಒಟ್ಟು 6 ಅರ್ಜಿ ಸಲ್ಲಿಕೆಯಾದಂತಾಯಿತು. ನಿನ್ನೆ 3 ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕರ್ನಾಟಕ ರೈತ ಸಂಘ, ಹಸಿರು ಸೇನೆ, ಜಿಲ್ಲಾ ಕುರುಬ ಸಂಘ ಎಸ್ಟಿ ಮೀಸಲಾತಿ ಸಿಗಬೇಕು ಅಂತ. ಇನ್ನು ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ನಮಗೆ ಪ್ರಾರ್ಥನೆಯ ನಡಿಗೆಗೆ ಅವಕಾಶವನ್ನು ಕೊಡಿ ಅಂತ ಅವರು ಕೇಳ್ಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರಣಯ್ಯ ನೇರ ಸಂಪರ್ಕದಲ್ಲಿ. ಶರಣಯ್ಯ, ಇವತ್ತು ಕೋರ್ಟ್ ಅಲ್ಲಿ ಇದರ ವಿಚಾರಣೆ ಆಗತ್ತೆ ಅನ್ನುವಂಥ ಮಾಹಿತಿ. ಇಲ್ಲಿ ಆರ್ಎಸ್ಎಸ್ ಸಲ್ಲಿಸಿರುವಂತಹ ಅರ್ಜಿ ಮತ್ತು ಉಳಿದಂತ 5 ಅರ್ಜಿ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೋರಿದ್ರೆ ಉಳಿದವರು ಅವರ ಪಥಸಂಚಲನ ಆಗಬಾರದು ಅನ್ನೋ ರೀತಿಯಲ್ಲೇ ಅರ್ಜಿ ಸಲ್ಲಿಸಿದ ರೀತಿಯಲ್ಲಿ ಕಾಣ್ತಿದೆ. ಹೌದು ರಕ್ಷತ್, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ನಲ್ಲಿ ನವೆಂಬರ್ 2ನೇ ತಾರೀಕು ಆರ್ಎಸ್ಎಸ್ ನಡೆಸಲು ಉದ್ದೇಶಿಸಿರುವಂತಹ ಪಥಸಂಚಲನ ಕಾರ್ಯಕ್ರಮ ಬರೀ ಚಿತ್ತಾಪುರ ಅಥವಾ ಕಲಬುರಗಿಗೆ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಕಾರಣ ಸಾಕಷ್ಟು ಗೊಂದಲದ ಗೂಡಾಗ್ತಾ ಹೋಗ್ತಾ ಇದೆ. ದಿನದಿಂದ ದಿನಕ್ಕೆ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆ ಹೊರತು ಸಮಸ್ಯೆ ಬಗೆಹರಿತಾ ಇಲ್ಲ. ಕಾರಣ ಇಷ್ಟೇ, ಆರ್ಎಸ್ಎಸ್ ನವರು ಕಳೆದ 19ನೇ ತಾರೀಕೆ ನಾವು ಪಥಸಂಚಲನ ಮಾಡ್ತೀವಿ ಅಂತ ಅರ್ಜಿ ಸಲ್ಲಿಸಿದ್ರು. 13ನೇ ತಾರೀಕೆ ಅರ್ಜಿ ಸಲ್ಲಿಸಿದ್ರು. ಅದಾದ ನಂತರ 18ನೇ ತಾರೀಕು ಮತ್ತೆ 3 ಸಂಘಟನೆಗಳಿಂದ ಅರ್ಜಿಗಳು ಹೊಸದಾಗಿ ಬಂತು. ಅಂದ್ರೆ ಭೀಮ್ ಆರ್ಮಿಯಿಂದ ಮತ್ತು ದಲಿತ ಪ್ಯಾಂಥರ್ನಿಂದ ಆರ್ಎಸ್ಎಸ್ ಸೇರಿದಂತೆ 3 ಸಂಘಟನೆಗಳ ಅರ್ಜಿ ಬಂದ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲಾಡಳಿತ ಅದನ್ನ ಯಾರಿಗೂ ಕೂಡ ಅವಕಾಶ ಕೊಡದೆ ಸ್ಪಷ್ಟವಾಗಿ ನಿರಾಕರಿಸಿತು. ಅದಾದ ನಂತರ ಆರ್ಎಸ್ಎಸ್ ನವರು ಕಲಬುರಗಿ ಹೈಕೋರ್ಟ್ ಪೀಠದ ಮೆಟ್ಟಿಲನ್ನು ಹತ್ತಿದ್ರು. ಕಲಬುರಗಿ ಹೈಕೋರ್ಟ್ ಪೀಠ 19ನೇ ತಾರೀಕೆ ಆಗ್ಬೇಕು, ನಿಮ್ಗೆ ಬೇರೆ ಡೇಟ್ ಆಗೋದಿಲ್ವಾ ಅಂತ ಕ್ವಶನ್ ಮಾಡಿದಾಗ ಆರ್ಎಸ್ಎಸ್ ನವರು ಆಗುತ್ತೆ, ನಮ್ಗೆ ನವೆಂಬರ್ 2ನೇ ತಾರೀಕು ಕೊಟ್ಟರು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಹೈಕೋರ್ಟ್ ಹಾಗಾದ್ರೆ ನೀವು ಹೊಸದಾಗಿ ಕಲಬುರಗಿ ಜಿಲ್ಲಾಧಿಕಾರಿಯವರಿಗೆ ಅರ್ಜಿ ಸಲ್ಲಿಸ್ರಿ, ನವೆಂಬರ್ 2ನೇ ತಾರೀಕಿಗೆ ನಿಮ್ಗೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಅವರು ಅನ್ನುವಂತಹ ಮಾತು ಹೈಕೋರ್ಟ್ ಹೇಳಿದ ಕಾರಣಕ್ಕೋಸ್ಕರ ಹೊಸದಾಗಿ ಆರ್ಎಸ್ಎಸ್ ನವರು ಅರ್ಜಿಯನ್ನು ಸಲ್ಲಿಸಿದ್ರು. ಇದಾದ ನಂತರ ಆದ್ರೂ ಇಡೀ ಪ್ರಕರಣ ಸುಸೂತ್ರವಾಗಿ ಅಂತ್ಯವಾಗ್ತಾ ಇದೆಯಾ ಅಂದ್ರೆ ಇಲ್ಲ, ಇನ್ನಷ್ಟು ಜಟಿಲಗೊಳ್ತಾನೆ ಇದೆ. ಕಾರಣ ಇದೀಗ ಭೀಮ್ ಆರ್ಮಿ, ದಲಿತ ಪ್ಯಾಂಥರ್, ಕುರುಬ ಸಮಾಜದವರು, ಕ್ರಿಶ್ಚಿಯನ್ ಕಮ್ಯುನಿಟಿದವರು ಮತ್ತು ರೈತ ಸಂಘಟನೆಯವರು ಈ ರೀತಿ ಆರ್ಎಸ್ಎಸ್ ಹೊರತುಪಡಿಸಿ 5 ಸಂಘಟನೆಯವರು ನಮಗೂ ಕೂಡ ನವೆಂಬರ್ 2ನೇ ತಾರೀಕಿಗೆ ಅವಕಾಶ ಕೊಡಿ ಪಥ ಸಂಚಲನಕ್ಕೆ ಅಂತ ಕಲಬುರಗಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿರುವ ಕಾರಣಕ್ಕಾಗಿ ಇದು ಗೊಂದಲದ ಗೂಡಾಗ್ತಾ ಇದೆ. ಈ ನಡುವೆ ಇವತ್ತು ಕಲಬುರಗಿ ಹೈಕೋರ್ಟ್ ಪೀಠ ಆರ್ಎಸ್ಎಸ್ ನವರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇದೆ. ಮಧ್ಯಾಹ್ನ 2:15ಗೆ ಹೈಕೋರ್ಟ್ ಪೀಠದ ಮುಂದೆ ಈ ಅರ್ಜಿ ವಿಚಾರಣೆ ಶುರುವಾಗ್ತದೆ. ಹಾಗಾಗಿ ಎಲ್ಲರ ಚಿತ್ತ ಇದೀಗ ಕಲಬುರಗಿ ಹೈಕೋರ್ಟ್ ಕೊಡುವ ನಿರ್ದೇಶನದತ್ತ ನೆಟ್ಟಿರುವಂತದ್ದು, ಜೊತೆಗೆ ಕಲಬುರಗಿ ಜಿಲ್ಲಾಡಳಿತವು ಕೂಡ ಏನು ಕ್ರಮ ಕೈಗೊಳ್ತದೆ ಅನ್ನುವಂತಹ ಕುತೂಹಲ ಮೂಡಿಸಿರುವಂತದ್ದು. ಕಾರಣ ಇಷ್ಟೇ, ಒಂದಲ್ಲ ಎರಡಲ್ಲ, ನವೆಂಬರ್ 2ನೇ ತಾರೀಕಿಗೆ ನಮಗೆ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ 6 ಅರ್ಜಿಗಳು ಕಲಬುರಗಿ ಜಿಲ್ಲಾಧಿಕಾರಿಯವರ ಮುಂದಿರುವಂತದ್ದು. ಆರ್ಎಸ್ಎಸ್ ನಾವು ವಿಜಯದಶಮಿ ಪ್ರಯುಕ್ತ ರಾಜ್ಯಾದ್ಯಂತ ದೇಶಾದ್ಯಂತ ಮಾಡ್ತೀವಿ, ಅದೇ ರೀತಿ ಚಿತ್ತಾಪುರ್ನಲ್ಲೂ ಮಾಡ್ತಾ ಇದೀವಿ, ನಮಗೆ ಅವಕಾಶ ಕೊಡಿ ಅಂತ ಆರ್ಎಸ್ಎಸ್ ಕೇಳಿದೆ. ರೈತ ಸಂಘಟನೆಯವರು ಬೆಳೆ ಹಾನಿಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ,
ಹಾಗಾಗಿ ನಾವು ಬಾರ್ಕೋಲ ಮೂಲಕ ಪಥಸಂಚಲನ ಮಾಡ್ತೀವಿ. ಸರ್ಕಾರ ತಾರತಮ್ಯ ನೀತಿ ಅನುಸರಿಸ್ತಾ ಇದೆ, ಪರಿಹಾರ ಕೊಡ್ತಾ ಇಲ್ಲ. ಬಾರ್ಕೋಲ ಮೂಲಕ ನಾವು ಪಥಸಂಚಲನ ಮಾಡ್ತೀವಿ, ನಮಗೆ ಅವಕಾಶ ಕೊಡಿ ಅಂತ ರೈತ ಸಂಘಟನೆಯವರು ಕೇಳ್ಕೊಂಡಿದ್ದಾರೆ. ಇನ್ನು ಕ್ರಿಶ್ಚಿಯನ್ ಅಸೋಸಿಯೇಷನ್ ಅವರು ನಾವು ಪ್ರತಿ ರವಿವಾರವೂ ಕೂಡ ಪ್ರಾರ್ಥನೆಯನ್ನ ಮಾಡ್ತೀವಿ. ಆ ರೀತಿ ನವೆಂಬರ್ 2ನೇ ತಾರೀಕು ರವಿವಾರ ಇರುವಂತಹ ಕಾರಣಕ್ಕಾಗಿ ಚಿತ್ತಾಪುರ್ನಲ್ಲಿ ನಾವು ಪ್ರಾರ್ಥನಾ ನಡಿಗೆಯನ್ನ ಮಾಡ್ತೀವಿ. ವಿಶ್ವ ಶಾಂತಿಗಾಗಿ ಈ ಪ್ರಾರ್ಥನಾ ನಡಿಗೆ ನಮ್ಗೆ ಅವಕಾಶ ಕೊಡಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಇನ್ನು ದಲಿತ ಪ್ಯಾಂಥರ್ನವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.